ರಭಸವಾಗಿ ಹರಿದು ಹೋಗ್ತಿದ್ದಂತ ನೀರು ರೈತರ ನಿದ್ದೆಗೆಡಿಸಿತ್ತು. ತುಂಗಭದ್ರಾ ಡ್ಯಾಂ ತಪ್ಪಲಿನಲ್ಲಿ ಆತಂಕದ ಕಾರ್ಮೋಡ ಆವರಿಸಿತ್ತು. ಇದೀಗ ಎಲ್ಲವೂ ಕೂಡ ಸರಿದು ಹೋಗಿದೆ. ಎದುರಾಗಿದ್ದಂತ ದೊಡ್ಡ ಗಂಡಾಂತರ ದೂರ ಆಗಿದೆ. ಆತಂಕದಲ್ಲಿದ್ದ ತುಂಗಭದ್ರೆಯ ಮಕ್ಕಳಿಗೆ ಸಿಹಿ ಸುದ್ದಿ. ಟಿಬಿ ಡ್ಯಾಂಗೆ 5 ಎಲಿಮೆಂಟ್ ಅಳವಡಿಕೆ ಯಶಸ್ವಿ. ತುಂಗಭದ್ರಾ ಜಲಾಶಯ ರಾಜ್ಯದ ಅತಿದೊಡ್ಡ ಜಲಾಶಯಗಳಲ್ಲಿ ಒಂದು. 70 ವರ್ಷಗಳನ್ನ ಪೂರೈಸಿರೋ ಇದೇ ಡ್ಯಾಂ ಕಳೆದೊಂದು ವಾರದಿಂದ ಆತಂಕದ ಕೇಂದ್ರ ಬಿಂದುವಾಗಿತ್ತು. ಕಳೆದ ಶನಿವಾರ ಅಂದ್ರೆ ಆಗಸ್ಟ್ 10ರ ರಾತ್ರಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿತ್ತು. ಇಡೀ ಡ್ಯಾಂ ಬರಿದಾಗುವ ಆತಂಕ ಮನೆ ಮಾಡಿತ್ತು. ಆದ್ರೀಗ ಸತತ 1 ವಾರಗಳ ಪರಿಶ್ರಮ ಫಲ ನೀಡಿದೆ. ಡ್ಯಾಂನಿಂದ ಪೋಲಾಗ್ತಿದ್ದ ನೀರನ್ನ ತಡೆದು ನಿಲ್ಲಿಸುವಲ್ಲಿ ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದ ತಂಡ ಯಶಸ್ವಿಯಾಗಿದೆ. ನಿನ್ನೆ ಡ್ಯಾಂನ ಹಾಯ್ಸ್ಟ್ ಗೇಟ್ ತೆರವುಗೊಳಿಸಿ ಸ್ಟಾಪ್ ಲಾಕ್ ಗೇಟ್ ಕೂರಿಸುವಲ್ಲಿ ಸಕ್ಸಸ್ ಆಗಿದ್ರು. ಇವತ್ತು ಬೆಳಗ್ಗೆ ಮತ್ತೆ ಕಾರ್ಯಾಚರಣೆಗೆ ಇಳಿದ ತಂಡ ಮಧ್ಯಾಹ್ನ 3 ಗಂಟೆ ವೇಳೆಗೆ ಮತ್ತೆರಡು ಎಲಿಮೆಂಟ್ ಕೂರಿಸಿ ಪರೀಕ್ಷೆ ಮಾಡಿದ್ರು. ಯಾವುದೇ ತೊಂದರೆ ಇಲ್ಲ ಅನ್ನೋದು ಕನ್ಫರ್ಮ್ ಆಗ್ತಿದ್ದಂತೆ ಸಂಜೆ 6:30ರ ವೇಳೆಗೆ ಮತ್ತೆರಡು ಎಲಿಮೆಂಟ್ಗಳನ್ನ 19ನೇ ಗೇಟ್ನ ಜಾಗಕ್ಕೆ ಕೂರಿಸಿ ಕುಣಿದಾಡಿದ್ರು. ಇಷ್ಟಕ್ಕೂ 60ರಿಂದ 65 ಟಿಎಂಸಿಯಷ್ಟು ನೀರು ಖಾಲಿ ಮಾಡಿ ಎಲಿಮೆಂಟ್ ಕೂರಿಸಲು ಪ್ಲಾನ್ ಆಗಿತ್ತು. ರೋಚಕ ಕಾರ್ಯಾಚರಣೆ 20 ಟಿಎಂಸಿ ನೀರು ಉಳಿಸಿದೆ. ಸದ್ಯ 45 ಟಿಎಂಸಿ ಮಾತ್ರ ನೀರು ಹರಿದು ಹೋಗಿದೆ. ಕಾರ್ಯಾಚರಣೆ ಯಶಸ್ವಿ ಬೆನ್ನಲ್ಲೇ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಕನ್ನಯ್ಯ ನಾಯ್ಡುಗೆ ಫೋನ್ ಮಾಡಿ ಧನ್ಯವಾದ ತಿಳಿಸಿದ್ದಾರೆ. ಅದಕ್ಕೆ ಕರ್ನಾಟಕ ಸರ್ಕಾರದ ಪರವಾಗಿ, ರಾಜ್ಯದ ರೈತರ ಪರವಾಗಿ, ಯಾರ್ಯಾರು ಅಲ್ಲಿ ಬೆಳಗ್ಗೆ ಸಾಯಂಕಾಲ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ, ಸಣ್ಣ ಕಾರ್ಮಿಕರಾದಿಯಾಗಿ ಇದನ್ನ ರೆಸ್ಟೋರ್ ಮಾಡಿ ಒಂದು ರಾಜ್ಯಕ್ಕೆ ಒಂದು ದೊಡ್ಡ ಗೌರವ. ಇಡೀ ದೇಶ ಆಲ್ ಡ್ಯಾಮ್ಸ್ ಇದನ್ನ ನೋಡ್ತಾ ಇತ್ತು, ಏನ್ ಮಾಡ್ತಾರೆ, ಏನ್ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ. ಸೊ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಅಭಿನಯಿಸ್ತದೆ. ಸದ್ಯ 19ನೇ ಗೇಟ್ನಿಂದ ಹರಿದು ಹೋಗ್ತಿದ್ದ ನೀರನ್ನ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಮಲೆನಾಡು ಭಾಗದಲ್ಲಿ ವರುಣ ಕೃಪೆ ತೋರಿದ್ದಲ್ಲಿ ಮತ್ತೆ ಡ್ಯಾಂ ಭರ್ತಿಯಾಗುವ ಭರವಸೆ ಇದೆ. ತುಂಗಭದ್ರೆಯ ಮಕ್ಕಳು ನೆಮ್ಮದಿಯ ನೆಟ್ಟುಸಿರು ಬಿಟ್ಟಿದ್ದಾರೆ. ಸಂಜಯ್, ಟಿವಿ9 ಕೊಪ್ಪಳ.